ಹಾಸನ ಜೆಡಿಎಸ್ನ ಭದ್ರಕೋಟೆಯಾಗಿತ್ತು. ರೇವಣ್ಣ ಕುಟುಂಬ ಇದೇ ಹಾಸನದಲ್ಲೇ ರಾಜಕೀಯವಾಗಿ ಬೆಳೆದದ್ದು. ಇದೀಗ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೀವಿತಾವಧಿಯವರೆಗೂ ಶಿಕ್ಷೆಗೊಳಗಾಗಿದ್ದಾರೆ. ಹಾಗಾಗಿ ಅಲ್ಲಿನ ಜನ ಈ ಬಗ್ಗೆ ಏನು ಹೇಳ್ತಿದ್ದಾರೆ, ಅವರ ಅಭಿಪ್ರಾಯ ಎಲ್ಲಿದೆ ಕೇಳಿ. ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹಣ ಮತ್ತು ಇನ್ನಿತರ ಎಲ್ಲ ಪ್ರಭಾವವನ್ನು ದುರ್ಬಳಕೆ ಮಾಡಿಕೊಂಡು ನಾನು ಏನು ಬೇಕಾದರೂ ಮಾಡ್ಬೋದು, ಮಾಡಿ ಏನು ಬೇಕಾದರೂ ಜಯಿಸ್ಬೋದು ಅಂತೇಳಿ ಈ ರೀತಿಯ ಪ್ರಕರಣಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮಾಜಿ ಸಂಸದ ಆ ನಂತರವೂ ಕೂಡ ನ್ಯಾಯಾಲಯದ ಮೇಲೇನೂ ಕೂಡ ತನ್ನ ಎಲ್ಲ ರಾಜಕೀಯ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯತೆ ಇರುವಾಗಲೂ ಕೂಡ ಇವತ್ತು ನ್ಯಾಯಾಲಯ ಸಂವಿಧಾನದ ಆಧಾರದ ಮೇಲೆ ಸಾಕ್ಷಿಗಳನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ಆ ತೀರ್ಪಿನಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಸಂತ್ರಸ್ತೆ ಅತ್ಯಂತ ದಿಟ್ಟತನದಿಂದ ಇಲ್ಲಿ ಹೋಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾಕ್ಷಿಯನ್ನು ನುಡಿದಿರ್ತಕ್ಕಂಥದ್ದು, ಆಕೆ ಮೇಲೆ ಆಕೆಯನ್ನು ಅಪಹರಣ ಮಾಡಿರ್ತಕ್ಕಂಥದ್ದು, ಆಕೆ ಮೇಲೆ ಒತ್ತಡ ತಂದಿರ್ತಕ್ಕಂಥದ್ದು ಏನು ಅಂತ ನಾವೆಲ್ಲವೂ ಕೂಡ ನೋಡಿದ್ದೇವೆ. ಮಹಿಳೆಯರು ತಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಅವರು ವಿರೋಧ ಮಾಡಿ ಸರಿಯಾಗಿ ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನು ನೋಡಿದ್ರೆ ಕಾನೂನಾತ್ಮಕವಾಗಿ ನ್ಯಾಯಾಧೀಶರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡಿದ್ರೆ ನ್ಯಾಯ ಕಟ್ಟಿಟ್ಟ ಬುತ್ತಿ, ಮತ್ತು ಅವರು ಎಷ್ಟೇ ದೊಡ್ಡ ಮನುಷ್ಯರಾಗಿದ್ದರು, ಎಂಥದ್ದೇ ರಾಜಕೀಯ ಇನ್ಫ್ಲೂಯೆನ್ಸ್ ಇದ್ದರು, ಅವರುಗಳು ಈ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಇಂಥ ಶಿಕ್ಷೆನ ಅನುಭವಿಸಲೇಬೇಕು ಅಂತೇಳಿ ಇದು ತೋರಿಸುತ್ತೆ. ಕಳೆದ ವರ್ಷ ಆಗ ಸಂಸದಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಏನು ಮಹಿಳೆಯರ ಮೇಲೆ ಸರಣಿ ಅತ್ಯಾಚಾರವನ್ನು ನಡೆಸಿದಂಥ ಘಟನೆ ಏನಿತ್ತು, ಅದಕ್ಕೆ ನಿನ್ನೆ ಬಂದಿರತಕ್ಕಂಥ ತೀರ್ಪು, ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪನ್ನು ನಾವು ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇವೆ. ಮತ್ತು ತನ್ನ ರಾಜಕೀಯ ಅಧಿಕಾರ ಮತ್ತು ಜಾತಿ ಮತ್ತು ತನ್ನ ಎಲ್ಲ ಪ್ರಭಾವಗಳನ್ನು ಬಳಸಿ ಮಹಿಳೆಯರನ್ನು ಹೇಗೆ ಬೇಕಾದರೂ ತಾನು ಬಳಸ್ಕೋಬೋದು ಅಂತಕ್ಕಂಥ ಅಹಂಕಾರಕ್ಕೆ ಇದೊಂದು ದೊಡ್ಡ ಪೆಟ್ಟಾಗಿದೆ. ಮತ್ತು SIT ಅತ್ಯಂತ ತ್ವರಿತಗತಿಯಲ್ಲಿ ಈ ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ನ್ಯಾಯಾಲಯವು ಕೂಡ ಅತ್ಯಂತ ತ್ವರಿತವಾಗಿ ವಿಚಾರಣೆ ನಡೆಸಿ ಈ ಥರದೊಂದು ತೀರ್ಪು ನೀಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ತೀರ್ಪು.